ನಮಸ್ಕಾರ, ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 6ನೇ ತರಗತಿಯ ವಿಜ್ಞಾನ ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆಯ ವಿಧಾನಗಳು ಪಾಠದ ಪ್ರಶ್ನೋತ್ತರಗಳು. ಮೊದಲನೇ ಪ್ರಶ್ನೆ, ಬೇರ್ಪಡಿಸುವ ಪ್ರಕ್ರಿಯೆಯಲ್ಲಿ ಕೈಯಿಂದ ಆರಿಸುವಿಕೆಯು ಯಾವ ಉದ್ದೇಶವನ್ನು ಈಡೇರಿಸುತ್ತದೆ? ಸೋಸುವಿಕೆ, ವಿಂಗಡಣೆ, ಆವಿಕರಣ, ಬಸಿಯುವಿಕೆಯನ್ನು ಕೊಟ್ಟಿದ್ದಾರೆ. ವಿಂಗಡಣೆ, ಏಕೆಂದರೆ ದೊಡ್ಡ ಕಣಗಳನ್ನ ಕೈಯಿಂದ ಆರಿಸಲಾಗುತ್ತದೆ, ಹಾಗಾಗಿ ವಿಂಗಡಣೆ ಇದರ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಮಂಥನ ವಿಧಾನವನ್ನು ಬಳಸಿಕೊಂಡು ಈ ಕೆಳಗಿನವುಗಳಲ್ಲಿ ಯಾವ ವಸ್ತುಗಳನ್ನು ಸಾಮಾನ್ಯವಾಗಿ ಬೇರ್ಪಡಿಸಲಾಗುತ್ತದೆ? ಮಂಥನ ಅಂದ್ರೆ ಕಡಿಯೋದು ಅಂತೀವಿ, ಮೊಸರು ಕಡಿಯೋದು, ಮಜ್ಜಿಗೆ ಕಡಿಯೋದು ಅಂತ ಹಳ್ಳಿ ಕಡೆಯಲ್ಲಿ ಬಳಸ್ತೀವಿ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಹಾಲಿನಿಂದ ಕೆನೆ, ಯಾಕೆಂದ್ರೆ ನೀರಿನಿಂದ ಎಣ್ಣೆ, ನೀರಿನಿಂದ ಮರಳು, ಹಾಲಿನಿಂದ ಕೆನೆ, ಗಾಳಿಯಿಂದ ಆಕ್ಸಿಜನ್. ಇದಕ್ಕೆ ಸರಿಯಾದ ಉತ್ತರ ಹಾಲಿನಿಂದ ಕೆನೆ. ಉದಾಹರಣೆಗೆ ಮೊಸರಿನಿಂದ ಬೆಣ್ಣೆಯನ್ನು ಹೊರ ತೆಗೆಯಲಾಗುತ್ತದೆ, ಇದನ್ನು ಚರ್ರಿಂಗ್ ಅಂತೇಳಿ ಕರಿತೀವಿ. ಮೂರನೇ ಪ್ರಶ್ನೆ, ಸೋಸುವಿಕೆಗೆ ಸಾಮಾನ್ಯವಾಗಿ ಯಾವ ಅಂಶವು ಅವಶ್ಯಕವಾಗಿದೆ? ಯಾಕೆಂದ್ರೆ ನೋಡಿ, ಉಪಕರಣದ ಗಾತ್ರ, ಗಾಳಿಯ ಉಪಸ್ಥಿತಿ, ರಂಧ್ರದ ಗಾತ್ರ, ಮಿಶ್ರಣದ ಉಷ್ಣತೆ. ಸರಿಯಾದ ಉತ್ತರ ರಂಧ್ರದ ಗಾತ್ರ, ಯಾಕೆಂದ್ರೆ ಕರಗದ ಕಣಗಳು ಶೇಷವಾಗಿ ಸೋಸಲ್ಪಡುತ್ತವೆ, ಹಾಗಾಗಿ ಆ ರಂಧ್ರದ ಗಾತ್ರ ಏನಿದೆ ಅದನ್ನ ಡಿಪೆಂಡ್ ಆಗಿರುತ್ತದೆ. ನಾಲ್ಕನೆಯ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳು ಸರಿಯೇ, ಟ್ರೂ ಅಥವಾ ತಪ್ಪೆ, ಫಾಲ್ಸ್ ಎಂದು ಕಾರಣಗಳೊಂದಿಗೆ ತಿಳಿಸಿ, ಅಲ್ಲದೆ ತಪ್ಪು ಹೇಳಿಕೆಗಳನ್ನು ಸರಿಪಡಿಸಿ. ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನ ಸರಿ ತಪ್ಪು ಅಂತ ಹೇಳ್ಬೇಕು, ತಪ್ಪಾಯಿದ್ರೆ ಸರಿ ಯಾವುದು ಅಂತಲೂ ಕೂಡ ಹೇಳ್ಬೇಕಾಗತ್ತೆ. ಉಪ್ಪಿನ ದ್ರಾವಣವನ್ನು ಸೂರ್ಯನ ಬಿಸಿಲಿನಲ್ಲಿರಿಸುವ ಮೂಲಕ ಉಪ್ಪನ್ನು ಬೇರ್ಪಡಿಸಬಹುದು. ಹೌದು, ಇದನ್ನ ಆವೀಕರಣ ವಿಧಾನ ಎನ್ನುತ್ತಾರೆ. ನೀರು ಆವಿಯಾಗಿ ಉಪ್ಪು ಉಳಿಯುತ್ತದೆ. ಕೈಯಿಂದ ಆರಿಸುವಿಕೆಯನ್ನು ಒಂದು ಘಟಕದ ಪ್ರಮಾಣ ಕಡಿಮೆ ಇದ್ದಾಗ ಮಾತ್ರ ಬಳಸಬೇಕು. ತಪ್ಪು. ಕೈಯಿಂದ ಆರಿಸುವಿಕೆಯನ್ನು ಸಾಮಾನ್ಯವಾಗಿ ಬೇರ್ಪಡಿಸಬೇಕಾದ ಘಟಕಗಳು ದೊಡ್ಡ ಗಾತ್ರದಲ್ಲಿರುವಾಗ ಬಳಸಲಾಗುತ್ತದೆ. ದೊಡ್ಡ ಗಾತ್ರದಲ್ಲಿದ್ದಾಗ ಕೈಯಿಂದ ಆರಿಸಲಿಕ್ಕೆ ಅನುಕೂಲ ಆಗುತ್ತೆ, ಆವಾಗ ಇದನ್ನ ಬಳಸ್ತೀವಿ. ಮೂರನೆಯ ಪ್ರಶ್ನೆ, ಅವಲಕ್ಕಿ ಮತ್ತು ಅಕ್ಕಿ ಕಾಳುಗಳ ಮಿಶ್ರಣವನ್ನು ಬಡಿಯುವಿಕೆ ಮೂಲಕ ಬೇರ್ಪಡಿಸಬಹುದು. ತಪ್ಪು. ಇದನ್ನು ಕೈಯಿಂದ ಆರಿಸುವಿಕೆ ಮೂಲಕ ಬೇರ್ಪಡಿಸಬಹುದು. ಬಡಿಯುವಿಕೆ ವಿಧಾನವನ್ನು ಕಾಳುಗಳನ್ನು ಅವುಗಳ ಕಾಂಡಗಳಿಂದ ಬೇರ್ಪಡಿಸಲು ಬಳಸಲಾಗುತ್ತದೆ. ಈಗ ರಾಗಿ ಬಡಿಯೋದು, ಭತ್ತ ಬಡಿಯೋದು, ಗೋಧಿ ಬಡಿಯೋದು ಅಂತ ಕರೀತಾರೆ. ಸೊ ಅವುಗಳ ಕಾಂಡದಿಂದ ಆ ಕಾಳುಗಳನ್ನು ಬೇರ್ಪಡಿಸುವಾಗ ಬಡಿಯೋದನ್ನು ಬಳಸ್ತೀವಿ. ನಾಲ್ಕನೇ ಪ್ರಶ್ನೆ, ಸಾಸಿವೆ ಎಣ್ಣೆ ಮತ್ತು ನಿಂಬೆ ರಸದ ಮಿಶ್ರಣವನ್ನು ಬಸಿಯುವಿಕೆ ಮೂಲಕ ಬೇರ್ಪಡಿಸಬಹುದು. ಹೌದು, ಸಾಸಿವೆ ಎಣ್ಣೆ ಮತ್ತು ನಿಂಬೆ ರಸ ಬೆರೆಯದ ದ್ರವಗಳಾಗಿದ್ದು ಸಾಂದ್ರತೆಯ ವ್ಯತ್ಯಾಸದಿಂದ ಅವು ಬೇರ್ಪಡುವುದರಿಂದ ಬಸಿಯುವಿಕೆ ಸೂಕ್ತವಾಗಿದೆ. ಐದನೇ ಪ್ರಶ್ನೆ, ಅಕ್ಕಿ ಹಿಟ್ಟು ಮತ್ತು ನೀರಿನ ಮಿಶ್ರಣವನ್ನು ಬೇರ್ಪಡಿಸಲು ಜರಡಿ ಹಿಡಿಯುವಿಕೆಯನ್ನು ಬಳಸಲಾಗುತ್ತದೆ. ತಪ್ಪು. ಇದನ್ನು ಬೇರ್ಪಡಿಸಲು ಬಸಿಯುವಿಕೆ ಅಥವಾ ಸೋಸುವಿಕೆಯನ್ನು ಬಳಸಲಾಗುತ್ತದೆ. ಜರಡಿ ಹಿಡಿಯುವಿಕೆ ಘನಕಣಗಳನ್ನು ಗಾತ್ರದ ಆಧಾರದ ಮೇಲೆ ಬೇರ್ಪಡಿಸುವಾಗ ಮಾತ್ರ ನಾವು ಆ ಜರಡಿ ಹಿಡಿಯೋದನ್ನ ಬಳಸ್ತೀವಿ. ಇದನ್ನು ಅಕ್ಕಿ ಹಿಟ್ಟು ಮತ್ತು ನೀರನ್ನು ಬಸಿಯಬೇಕು ಅಥವಾ ಸೋಸಬೇಕು, ಎರಡರಲ್ಲೂ ಒಂದು. ಮುಂದಿನ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಕರಿ ಉದ್ದಿನ ಜೊತೆ ಬೆರೆತ ಕಡಲೆ ಹಿಟ್ಟು, ಜರಡಿ ಹಿಡಿಯುವಿಕೆ. ನೀರಿನೊಂದಿಗೆ ಬೆರೆತ ಸೀಮೆ ಸುಣ್ಣದ ಪುಡಿ, ಬಸಿಯುವಿಕೆ. ಇವು ಬಸಿಯುವಿಕೆ ವಿಧಾನ, ಯಾವ ವಿಧಾನದ ಮೂಲಕ ಇವುಗಳನ್ನು ಬೇರ್ಪಡಿಸಬಹುದು ಅಂತೇಳಿ ಬೇರ್ಪಡಿಸುವಿಕೆ ವಿಧಾನಗಳು ಬಿ ನಲ್ಲಿರ್ತಕ್ಕಂಥ. ಮೂರನೇ ಪ್ರಶ್ನೆ, ಆಲೂಗಡ್ಡೆಯೊಂದಿಗೆ ಬೆರೆತ ಮುಸುಕಿನ ಜೋಳ, ಕೈಯಿಂದ ಆರಿಸುವಿಕೆ, ಬೇರ್ಪಡಿಸುವಿಕೆ ವಿಧಾನ. ಇದು ಹೊಂದಿಸಿ ಬರೀತಕ್ಕಂಥದ್ದು. ನಾಲ್ಕನೇ ಪ್ರಶ್ನೆ, ಮರದ ಒಟ್ಟಿನೊಂದಿಗೆ ಬೆರೆತ ಕಬ್ಬಿಣದ ಪುಡಿ, ಕಾಂತೀಯ ಬೇರ್ಪಡಿಸುವಿಕೆ. ಇದರ ಮೂಲಕ ಏನಾಗುತ್ತೆ, ಕಾಂತದ ಮೂಲಕ ನಾವು ಬೇರ್ಪಡಿಸಿ ಕಬ್ಬಿಣದ ರಜೆಗಳೆಲ್ಲವೂ ಕೂಡ ಅದಕ್ಕೆ ಅಂಟಿಗೆ ಅಂತೇವೆ. ನೀರಿನೊಂದಿಗೆ ಬೆರೆತ ಎಣ್ಣೆ, ಬಸಿಯುವಿಕೆ. ನೆಕ್ಸ್ಟ್ ಆರನೇ ಪ್ರಶ್ನೆ, ಯಾವ ಸಂದರ್ಭಗಳಲ್ಲಿ ನೀವು ದ್ರವಗಳಿಂದ ಘನ ವಸ್ತುಗಳನ್ನು ಬೇರ್ಪಡಿಸಲು ಸೋಸುವಿಕೆಯ ಬದಲು ಬಸಿಯುವಿಕೆಯನ್ನು ಬಳಸ್ತೀವಿ? ಅಲ್ಲಿ ನಾವು ಘನ ಮತ್ತು ದ್ರವ ಮಿಕ್ಸ್ ಆದಾಗ ಸೋಸೋದು ಮತ್ತು ಬಸಿಯೋದು ಎರಡನ್ನೂ ಮಾಡ್ತೀವಿ. ಯಾವ ಸಂದರ್ಭದಲ್ಲಿ ಸೋಸುವಿಕೆಯ ಬದಲು ಬಸಿಯುವಿಕೆಯನ್ನು ಬಳಸುತ್ತೀರಿ ಅಂತೇಳಿ. ಘನ ವಸ್ತುವು ಭಾರವಾಗಿದ್ದು ದ್ರವದಲ್ಲಿ ಕರಗದೆ ತಳಭಾಗದಲ್ಲಿ ಶೇಖರವಾಗುವಾಗ, ಅಂದ್ರೆ ಉದಾಹರಣೆ ಕೆಸರುಮಯ ನೀರು, ಅಂದ್ರೆ ಘನ ವಸ್ತುಗಳು ಭಾರವಾಗಿದ್ದು ಅದು ನೀರಿನ ಜೊತೆ ಕರಗದೆ ಕೆಳಭಾಗದಲ್ಲಿ ಏನಾದರೂ ಕೂಡ ಶೇಖರಣೆ ಆದಾಗ ನಾವು ಬಸಿಬಹುದು. ಎರಡು ಪರಸ್ಪರ ಬೆರೆಯದ ದ್ರವಗಳನ್ನು ಬೇರ್ಪಡಿಸುವ, ಉದಾಹರಣೆ ಎಣ್ಣೆ ಮತ್ತು ನೀರು, ಅವೆರಡು ಕೂಡ ಪರಸ್ಪರ ಬೆರೆಯೋದಿಲ್ಲ. ಅಂತ ಸಂದರ್ಭದಲ್ಲೂ ಕೂಡ ನಾವು ಏನ್ ಮಾಡ್ತೀವಿ, ಸೋಸ್ತೀವಿ, ಬಸಿಯುತ್ತೀವಿ. ದ್ರವದಿಂದ ಬೇರ್ಪಡಿಸಬೇಕಾದ ಕಣಗಳು ತುಂಬಾ ಸಣ್ಣದಾಗಿರದಿದ್ದಾಗ ಮತ್ತು ವೇಗವಾಗಿ ತಳದಲ್ಲಿ ನೆಲೆಗೊಂಡಾಗ ಇದನ್ನ ನಾವು ಬಳಸ್ತೀವಿ, ಈ ವಿಧಾನವನ್ನ. ಪ್ರಶ್ನೆ 7, ನಾಸಿಕದಲ್ಲಿನ ರೋಮಗಳನ್ನು ಯಾವುದಾದರೂ ಬೇರ್ಪಡಿಸುವ ಪ್ರಕ್ರಿಯೆಗೆ ನೀವು ಸಂಬಂಧಿಸಬಹುದೇ?
ನಾಸಿಕ ಅಂದ್ರೆ ಮೂಗಿನಲ್ಲಿರ್ತಕ್ಕಂಥ ರೋಮಗಳನ್ನ ಯಾವ್ದಾದ್ರು ಬೇರ್ಪಡಿಸುವ ಪ್ರಕ್ರಿಯೆಗೆ ನೀವು ಸಂಬಂಧಿಸಬಹುದು ಅಂತ ಕೇಳ್ತಾರೆ. ಹೌದು, ನಾಸಿಕದಲ್ಲಿನ ರೋಮಗಳನ್ನು ಸೋಸುವಿಕೆ ಪ್ರಕ್ರಿಯೆಗೆ ಸಂಬಂಧಿಸಬಹುದು. ನಾಸಿಕದ ರೋಮಗಳು ನೈಸರ್ಗಿಕ ಸೋಸುವ ಸಾಧನವಾಗಿ ಕಾರ್ಯನಿರ್ವಹಿಸುತ್ತವೆ. ಅವು ನಾವು ಉಸಿರಾಡುವ ಗಾಳಿಯಲ್ಲಿರುವ ಧೂಳು, ಪರಾಗ ಮತ್ತು ಸಣ್ಣ ಕಣಗಳನ್ನು ತಡೆ ಹಿಡಿದು ಶ್ವಾಸಕೋಶವನ್ನು ತಲುಪದಂತೆ ತಡೆಯುತ್ತವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 8. ಕೋವಿಡ್-19 ಸಾಂಕ್ರಾಮಿಕ ಪಿಡುಗಿನ ಸಮಯದಲ್ಲಿ ನಾವೆಲ್ಲರೂ ಮಾಸ್ಕ್ಗಳನ್ನು ಧರಿಸಿದ್ದೇವೆ. ಸಾಮಾನ್ಯವಾಗಿ ಅವು ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿವೆ? ಈ ಮಾಸ್ಕ್ಗಳ ಕೆಲಸವೇನು? ಉತ್ತರ: ಸಾಮಾನ್ಯವಾಗಿ ಮಾಸ್ಕ್ಗಳನ್ನು ಬಟ್ಟೆ, ಪಾಲಿಪ್ರೊಪಿಲಿನ್ನಂತಹ ಬಹುಪದರಗಳ ಸೂಕ್ಷ್ಮ ಸೋಸುವ ವಸ್ತುಗಳಿಂದ ತಯಾರಿಸಲಾಗುತ್ತದೆ. ಈ ಮಾಸ್ಕ್ಗಳ ಕೆಲಸ ಏನಪ್ಪಾ ಅಂದ್ರೆ ಗಾಳಿಯನ್ನು ಸೋಸುವುದು. ಇವು ಸೋಸುವಿಕೆಯ ವಿಧಾನದಂತೆ ಕಾರ್ಯನಿರ್ವಹಿಸುತ್ತವೆ ಮತ್ತು ನಾವು ಉಸಿರಾಡುವ ಅಥವಾ ಹೊರಹಾಕುವ ಗಾಳಿಯಲ್ಲಿರುವ ಸಣ್ಣ ಕಣಗಳನ್ನು ಮತ್ತು ರೋಗಾಣುಗಳನ್ನು ತಡೆ ಹಿಡಿಯುತ್ತವೆ. ಪ್ರಶ್ನೆ 9. ಆಲೂಗಡ್ಡೆ, ಉಪ್ಪು ಮತ್ತು ಮರದ ಒಟ್ಟನ್ನು ಒಳಗೊಂಡಿರುವ ಮಿಶ್ರಣವನ್ನು ನಿಮಗೆ ನೀಡಲಾಗಿದೆ. ಅರ್ಥ ಮಾಡ್ಕೊಳ್ಳಿ. ಆಲೂಗಡ್ಡೆ, ಉಪ್ಪು ಮತ್ತು ಮರದ ಒಟ್ಟು. ಈ ಮಿಶ್ರಣದಿಂದ ಪ್ರತಿಯೊಂದು ಘಟಕವನ್ನು ಬೇರ್ಪಡಿಸಲು ಅಳವಡಿಸುವ ಹಂತಗಳ ರೂಪುರೇಷೆಯನ್ನು ಸಿದ್ಧಪಡಿಸಿ. ಉತ್ತರ: ಈ ಮಿಶ್ರಣದಿಂದ ಘಟಕಗಳನ್ನು ಬೇರ್ಪಡಿಸಲು ಬಳಸುವ ಹಂತಗಳು: ಕೈಯಿಂದ ಆರಿಸುವಿಕೆ. ದೊಡ್ಡ ಕಣಗಳಾಗಿರುವ ಆಲೂಗಡ್ಡೆಗಳನ್ನು ಕೈಯಿಂದ ಆರಿಸಿ ಬೇರ್ಪಡಿಸ್ತೀವಿ, ಇದು ಒಂದು ಹಂತ. ಗಾಳಿಗೆ ತೂರುವಿಕೆ. ಉಳಿದ ಉಪ್ಪು ಮತ್ತು ಮರದ ಒಟ್ಟಿನ ಮಿಶ್ರಣವನ್ನು ಗಾಳಿಗೆ ತೂರಿ ಹಗುರವಾದ ಘಟಕವಾದ ಮರದ ಒಟ್ಟು ಗಾಳಿಯಿಂದ ಏನಾಗುತ್ತೆ? ಬೇರ್ಪಡುತ್ತದೆ. 3ನೇ ಹಂತ ಕರಗಿಸುವಿಕೆ. ಉಳಿದ ಉಪ್ಪಿಗೆ ನೀರನ್ನು ಸೇರಿಸಿ ಉಪ್ಪು ನೀರಿನಲ್ಲಿ ಕರಗಿ ದ್ರಾವಣವಾಗುತ್ತದೆ. 4ನೇ ಹಂತ ಆವಿಕರಣ. ಉಪ್ಪಿನ ದ್ರಾವಣವನ್ನು ಬಿಸಿ ಮಾಡಿ ನೀರು ಆವಿಯಾಗಿ ಹೋಗಿ ಪಾತ್ರೆಯಲ್ಲಿ ಉಪ್ಪು ಮಾತ್ರ ಉಳಿಯುತ್ತದೆ. ನಮಗೆ ಬೇಕಾಗಿರತಕ್ಕಂಥ ಆಲೂಗಡ್ಡೆ ಮತ್ತು ಉಪ್ಪು ಸಿಕ್ತು. ಪ್ರಶ್ನೆ 10. ಪ್ರಶ್ನೆ 10ರಲ್ಲಿ ಬುದ್ಧಿವಂತೆ ಲೀಲೆ ಅಂತಕ್ಕಂಥ ಒಂದು ಕಥೆಯನ್ನು ನೀಡಲಾಗಿದೆ. ಈ ಕಥೆಗೆ ಸಂಬಂಧಪಟ್ಟಂತೆ ಒಂದು ಸೂಕ್ತ ಆಯ್ಕೆಗಳು. ಬುದ್ಧಿವಂತೆ ಲೀಲೆ ಎಂಬ ಶೀರ್ಷಿಕೆಯ ಈ ಕೆಳಗಿನ ಕಥೆಯನ್ನು ಓದಿ ಮತ್ತು ಅತ್ಯಂತ ಸೂಕ್ತವಾದ ಆಯ್ಕೆಗಳನ್ನು ಗುರುತು ಮಾಡಿ ಈ ವಾಕ್ಯವೃಂದಕ್ಕೆ ನಿಮ್ಮ ಆಯ್ಕೆಯ ಒಂದು ಸೂಕ್ತ ಶೀರ್ಷಿಕೆಯನ್ನು ನೀಡಿ ಅಂತೇಳಿ ಒಂದು ಕಥೆಯನ್ನು ನೀಡಲಾಗಿದ್ರೆ ಆ ಕಥೆಯನ್ನ ಓದ್ಕೋಬೇಕು. ಅದಕ್ಕೆ ಒಂದು ಸೂಕ್ತ ಶೀರ್ಷಿಕೆಯನ್ನು ಕೂಡ ನೀಡಬೇಕಾಗುತ್ತೆ. ಲೀಲಾ ತನ್ನ ತಂದೆಯೊಂದಿಗೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಕುಡಿಯುವ ನೀರನ್ನು ಮನೆಯಲ್ಲಿ ಬಿಟ್ಟು ಬಂದಿರುವುದನ್ನು ನೆನಪಿಸಿಕೊಂಡಳು. ನೋಡಿ, ಈ ಕಥೆಗೆ ಒಂದು ಸೂಕ್ತ ಶೀರ್ಷಿಕೆಯನ್ನು ನೀಡಿ ಅಂತ ಹೇಳಿದರೆ ಕಥೆಯನ್ನ ಓದಿದ ನಂತರದಲ್ಲಿ ಬೇರೆ ಬೇರೆ ತರ ಕೂಡ ನಾವು ನೀಡಬಹುದು. ನೋಡಿ, ಸೂಕ್ತ ಶೀರ್ಷಿಕೆ: ಲೀಲಾಳಿಂದ ಕೆಸರು ನೀರನ್ನು ಶುದ್ಧೀಕರಿಸುವಿಕೆ. ಧನ್ಯವಾದಗಳು.